ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಬೂಸ್ಟ್ ಕೊಟ್ಟಿರುವಂಥದ್ದು ಅಂದರೆ ಅದರ ಏನು ಸಂಘಟನೆಗೆ ಮತ್ತು ಚುನಾವಣಾ ಪ್ರಚಾರಕ್ಕೆ ಅವರಿಗೆ ಹೆಚ್ಚು ಶಕ್ತಿ ಬಂದಂತು ಕಾಂಗ್ರೆಸ್ ನೀಡಿರುವಂಥ ಗ್ಯಾರಂಟಿ. ಅಂದರೆ ಚುನಾವಣೆ ಘೋಷಣೆ ಆಗೋ ಮೊದಲೇ ಏನು ಕಾಂಗ್ರೆಸ್ ನೀಡಿರುವಂಥ ಕೆಲವು ಭರವಸೆಗಳು ಮತದಾರರಿಗೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನೋ ಭರವಸೆ ಇದೆಯಲ್ಲ, ಅದು ಹೆಚ್ಚು ಪರಿಣಾಮ ಬೀರಿದೆ. ಕಾಂಗ್ರೆಸ್ಗೆ ಅದು ಹೆಚ್ಚು ಕೈ ಹಿಡಿದಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾಂಗ್ರೆಸ್ನವರು ಅದನ್ನು ಕರಪತ್ರ ಮಾಡಿಕೊಂಡು ಮನೆ ಮನೆಗೆ ಹಂಚಿರುವಂಥ ಪ್ರಯತ್ನ ಮಾಡಿರುವಂಥದ್ದು ಇದೆಯಲ್ಲ, ಇದು ಸಹಜವಾಗಿ ಅವರಿಗೆ ಒಂದು ಅವರ ಈ ಸಂಘಟನೆಗೆ ಅಥವಾ ಅವರ ಈ ಚುನಾವಣೆಗೆ ಒಂದು ಬಲ ಬಂದಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಲ ಇನ್ನೂ ಅತಿ ಹೆಚ್ಚು ಅಂಕದಲ್ಲಿ ನಿಮ್ಮ ಪರಿಚಯ ಎಲ್ಲರೂ ಓಟ್ ಇದು ಸಹಜವಾಗಿ ವಿರೋಧ ಪಕ್ಷ ಆದಂಥ ಬಿಜೆಪಿ ಮತ್ತು ಇನ್ನಿತರಿಗೆ ಅದು ಕೂಡ ಬಹಳ ದೊಡ್ಡ ತಲ್ಲಣವಾಗಿರುವಂಥದ್ದು. ಆದರೆ ಈ ಒಳ ಏನು ಇದಿದೆಯಲ್ಲ, ಇದರ ಪರಿಣಾಮವನ್ನು ಅರಿವಲ್ಲಿ ಬಿಜೆಪಿ ತುಂಬ ಲೇಟ್ ಮಾಡ್ತು ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಇವತ್ತು ಹೊರಟಿರುವಂಥದ್ದು. ಯಾಕೆ ಕಾರಣ ಅಂತ ಹೇಳಿದರೆ, ಕಾಂಗ್ರೆಸ್ ನೀಡಿರುವ ಭರವಸೆಯನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಇವತ್ತು ಅವರ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿರ್ಬೋದು ಅನ್ನೋದನ್ನು ನೀವು ಊಹಿಸ್ಬೋದು. हिमाचल के लोग, अभी चुनाव हुआ है ना, 1 साल हो गया, हिमाचल के लोग आज तक कांग्रेस की गारंटी पूरी होने का इंतजार कर रहे हैं. वादे किया कुछ नहीं. राजस्थान के लोग भी कांग्रेस की गारंटी पर आज आंदोलन कर रहे. भाई क्या हुआ, सरकार का 4 साल बीत चुका, अभी तक गारंटी रह गई. कांग्रेस मतलब झूठ की गारंटी, कांग्रेस मतलब भ्रष्टाचार की गारंटी, कांग्रेस मतलब भाई भतीजावाद की गारंटी. कांग्रेस अब उस स्थिति में है जब वो ना कोई सच्ची गारंटी दे सकती है, और आपको तो मालूम है मेरे नौजवान दोस्तों, कांग्रेस की वारंटी तो बहुत पहले ही एक्सपायर हो चुकी है. जिसकी वारंटी एक्सपायर हो चुकी है उसकी गारंटी का मतलब क्या है जी? ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ಆ ಭರವಸೆಯಿಂದ ಅದು ಆ ಭರವಸೆಗಳು ಮತಗಳಾಗಿ ಪರಿವರ್ತನೆ ಆಗದಿರಲಿ ಅನ್ನೋದನ್ನು ನೋಡಿಕೊಳ್ಳುವಂಥ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುವಂಥ ಪ್ರಯತ್ನಕ್ಕೆ ಏನು ಪ್ರಯತ್ನವನ್ನು ಆರಂಭಿಸಿದೆ ಈ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆ ಮೂಲಕ ಅನ್ನೋದನ್ನು ನೀವು ಗಮನಿಸ್ಬೋದು. ನೋಡಿ, ಖಂಡಿತವಾಗಲೂ ಒಂದು ರಾಜಕೀಯ ಪಕ್ಷ, ಯಾವುದೇ ರಾಜಕೀಯ ಪಕ್ಷ ಚುನಾವಣೆ ಘೋಷಣೆ ಆದ ಬಳಿಕ ಆ ಚುನಾವಣೆಯಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದರೆ ನಾವು ಏನು ಮಾಡ್ತೀವಿ ಅಂತ ಒಂದು ಪ್ರಣಾಳಿಕೆಯನ್ನು ಹೊರಡಿಸುವಂಥದ್ದು ಸಂಪ್ರದಾಯ. ಅದು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, ಇನ್ನಿತರ ಪಕ್ಷಗಳಿರ್ಬೋದು. ನಾವು ಅಧಿಕಾರಕ್ಕೆ ಬಂದ ನಂತರ ಇದನ್ನೆಲ್ಲ ನಾವು ಮಾಡ್ತೀವಿ, ಇಂಥ ಜನರಿಗೆ ಇಂಥದ್ದನ್ನೆಲ್ಲ ಮಾಡ್ತೀವಿ ಅಥವಾ ಈ ನಾಡಿಗೆ ಇಂಥದ್ದನ್ನೆಲ್ಲ ಮಾಡ್ತೀವಿ ಅಂತ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತಾರೆ. ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಸಚಿವ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಸಮಿತಿ ಇದೆ. ಅವರು ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ವರ್ಗಗಳು, ಬೇರೆ ಬೇರೆ ಇನ್ನಿತರೆಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧ ಮಾಡೋರು ಇದ್ದಾರೆ. ಬಹುತೇಕ ಅಂತಿಮ ಆಗಿದೆ, ಇನ್ನೂ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಆಗಿಲ್ಲ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಮಾಜಿ ಸಚಿವ, ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಆಗಿದೆ. ಅವರು ಕೂಡ ಹಲವಾರು ಸಭೆಗಳನ್ನ ಮಾಡಿ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿ ಅದು ಅವರು ಕೂಡ ಪ್ರಣಾಳಿಕೆಯನ್ನು ಕೊನೆ ಹಂತಕ್ಕೆ ಬಂದು ನೇನು ಪ್ರಣಾಳಿಕೆಯನ್ನು ಅವ್ರು ಬಿಡುಗಡೆ ಮಾಡಬೇಕು. ಅದು ಸಹಜವಾಗಿ ಆಯಾ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳ ಮೇಲೆ, ಅವರ ಯಾವ ಮತ ಬ್ಯಾಂಕ್ಗಳ ಮೇಲೆ ಆಕರ್ಷಣೆ ಮಾಡುವ ಸಲುವಾಗಿ ಅದು ಅದಕ್ಕೆ ಪೂರಕವಾಗಿ ಪ್ರಣಾಳಿಕೆಯಲ್ಲಿ ಇರ್ತವೆ.
ಪ್ರತಿ ಚುನಾವಣೆಯಲ್ಲಿ ಪ್ರಣಾಳಿಕೆಗಳೇನಾಗ್ತವೆ ಅಂದರೆ ಅದು ಕೇವಲ ಪ್ರಣಾಳಿಕೆಗಳಾಗಿ ಉಳಿತವೆ. ಅಂದರೆ ಆ ಪ್ರಣಾಳಿಕೆಯನ್ನು ಆ ಮೂಲಕ ಆ ಭರವಸೆಯನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಆಗೋದಿಲ್ಲ, ಕೇವಲ ಅದು ತೋರಿಕೆಗಾಗಿರ್ತವೆ. ಜೊತೆಗೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಲಿಕ್ಕೂ ಕೂಡ ಭಾಳ ಹೆಣಗಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಅದು ಆಗತ್ತೋ ಬಿಡುತ್ತೋ ಅದನ್ನು ಒಂದು ರಾಜಕೀಯವಾಗಿ ಅದನ್ನು ಏನು ಬಳಸ್ಕೊಳ್ಳುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಒಂದು ಅದು ಒಂಥರ ಸಂಪ್ರದಾಯ ಆಗಿ ಬಿಟ್ಟಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಏನು ಮಾಡಿತ್ತು ಅಂದರೆ ನೋಡಿ, ಇನ್ನೂ ಪ್ರಣಾಳಿಕೆ ಬಿಡುಗಡೆಯಾಗಿಲ್ಲ ಯಾವುದು ಪ್ರಮುಖ ರಾಜಕೀಯ ಪಕ್ಷಗಳು. ಅವರದನ್ನು ಪ್ರಣಾಳಿಕೆಯನ್ನು ಹೋಗಿ ಜನಕ್ಕೆ ತಲುಪಿಸೋದು ಯಾವಾಗ, ಜನ ಅದನ್ನು ನೋಡ್ಕೊಂಡು ಮತ ಹಾಕೋದು ಯಾವಾಗ, ಅದನ್ನು ಆ ಭರವಸೆ ಅವ್ರ ಪ್ರಣಾಳಿಕೆ ಮೇಲೆ ಅವರಿಗೆ ಭರವಸೆಗಳು ಬರೋದು ಯಾವಾಗ, ಇದು ಸಹಜವಾಗಿ ವಿಳಂಬ ಆಗ್ತಿತ್ತು, ಸುಮ್ಮನೆ ತೋರಿಕೆಗಾಗಿ ಮಾಡ್ತಾಯಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಈ ರೀತಿ ಚುನಾವಣೆ ಘೋಷಣೆ ಆಗೋ ಮೊದಲೇ ಪ್ರಣಾಳಿಕೆಯನ್ನು ತರೋ ಮೊದಲೇ ಏನು ತನ್ನ ರಾಷ್ಟ್ರೀಯ ನಾಯಕರನ್ನೂ ಕರ್ಕೊಬಂದು ಕಾಂಗ್ರೆಸ್ನ ನಾಯಕರುಗಳು ತನ್ನ ಪಕ್ಷದ ವೇದಿಕೆಗಳಲ್ಲಿ 4 ಪ್ರಮುಖ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆ ಪ್ರಮುಖ 4 ಗ್ಯಾರಂಟಿಗಳು ಏನು ಅಂತಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ತಲಾ 2,000 ರೂಪಾಯಿ, ಕುಟುಂಬದ ಯಜಮಾಂತಿಗೆ 2,000 ರೂಪಾಯಿ ಕೊಡ್ತೀವಿ. 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೀವಿ. ನಿರುದ್ಯೋಗಿ ಯುವಕರಿಗೆ ಒಂದು ಬಾರಿ ಒನ್ ಟೈಮ್ ಅಂತೇಳಿ ಯುವ ನಿಧಿ ಅಂತೇಳಿ 3,000 ರೂಪಾಯಿ ಕೊಡ್ತೀವಿ. ಹೀಗೆ ಅಲ್ಲದೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹಿಂದೆ ನಾವು ಕೊಡ್ತಿದ್ದಂಗೆ ಏನು BPL ಕುಟುಂಬಗಳಿಗೆ ತಲೆಗೆ 10 kg ಅಕ್ಕಿ ಇದೆಯಲ್ಲ ಅದನ್ನು ಕೊಡ್ತೀವಿ ಅನ್ನೋದನ್ನು, ಅನ್ನಭಾಗ್ಯ ಅಕ್ಕಿಯನ್ನು ಕೊಡ್ತೀವಿ. ನಾವು ಹಿಂದೇನು ಕೊಟ್ಟಿದ್ವಿ, ಈಗ ಅದು BJP ಸರ್ಕಾರ ಅದನ್ನು 5 kg ಇಳಿಸಿದೆ, ನಾವು 10 kg ಕೊಡ್ತೀವಿ ಅಂತ ಈ ರೀತಿ 4 ಪ್ರಮುಖ ಗ್ಯಾರಂಟಿಯನ್ನು ಕಾಂಗ್ರೆಸ್ ನೀಡಿದೆ. And this is a guarantee of justice for every household in Karnataka. This is the guarantee by the Congress party, and this is the promise by the Congress party in Karnataka, and this will be the promise of justice to every woman and to every household in Karnataka. This will be a guarantee that the Congress party is giving, Mrs. Priyanka Gandhi Vadra is giving to every woman in Karnataka. Promise of justice by Srimati Priyanka Gandhi Vadra to the women of Karnataka. This is the promise by the Congress party in Karnataka, and this will be the promise of Karnataka. This will be a guarantee that the Congress party is giving, Mrs. Priyanka, who is fed up of the current maladministration in the state. This is the promise by the Congress party in Karnataka, and this will be the promise. ಸಿದ್ದರಾಮಯ್ಯನವರು ಹಾಗೂ ಶ್ರೀ DK ಶಿವಕುಮಾರ್ ಅವರು ನಮ್ಮ ಪ್ರತಿಯೊಂದು ಹೆಣ್ಣು ಮಗಳಿಗೂ ಪ್ರತಿಯೊಂದು ಮನೆಗೂ ನಮ್ಮ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇರುವಂತಹ ಈ ಒಂದು ಒದಗಿಸುವಂತಹ ಒಂದು ಆಶ್ವಾಸನೆಯನ್ನ ನಾವು ಕೊಡ್ತಾ ಇದ್ದೀವಿ. ನಿಮಗೆ ಒಂದು ಗ್ಯಾರಂಟಿ ಚೆಕ್ ಅನ್ನ ಇವತ್ತೇ ಸೈನ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. 500 ರೂಪಾಯಿ ಇದ್ದಿದ್ದು 1,000 ರೂಪಾಯಿ ಆಗಿದೆ. ಎಣ್ಣೆ ಬೆಲೆ 90 ಇದ್ದಿದ್ದು 250 ರೂಪಾಯಿ ಆಗಿದೆ. ಹಂಗೆ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೆ ಹೋಗಿರೋದ್ರಿಂದ ನಿಮ್ಮನ್ನ ಬರ್ಸ್ಬೇಕು ಅಂತೇಳಿ 2,000 ರೂಪಾಯಿ ಪ್ರತಿ ತಿಂಗಳು ಪ್ರತಿ ಹೆಣ್ಮಗಳು ಪ್ರತಿ ಕುಟುಂಬಕ್ಕೆ ನಿಮಗೆ ಒಂದು ಗ್ಯಾರಂಟಿ ಚೆಕ್ ಅನ್ನ ಇವತ್ತೇ ಸೈನ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಜ್ಞೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. 500 ರೂಪಾಯಿ ಇದ್ದಿದ್ದು 1,000 ರೂಪಾಯಿ ಆಗಿದೆ. ಎಣ್ಣೆ ಬೆಲೆ 90 ಇದ್ದಿದ್ದು 250 ರೂಪಾಯಿ ಆಗಿದೆ. ಹಂಗೆ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೆ ಹೋಗಿರೋದ್ರಿಂದ ನಿಮ್ಮನ್ನ ಬರ್ಸ್ಬೇಕು ಅಂತೇಳಿ 2,000 ರೂಪಾಯಿ ಪ್ರತಿ ತಿಂಗಳು ಪ್ರತಿ ಹೆಣ್ಮಗಳು ಪ್ರತಿ ಕುಟುಂಬಕ್ಕೆ. ಮಹಿಳೆಯರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ, ಮಹಿಳಾ ಬಜೆಟ್ ಅನ್ನು ಮಂಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಮಹಿಳೆಯರಿಗೋಸ್ಕರ ಒಂದೇ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಲ್ಲ. ಜೊತೆಗೆ 2018ರಲ್ಲಿ ಅವರು ಏನು ಭರವಸೆಗಳನ್ನು ಕೊಟ್ಟಿದ್ರು ಮಹಿಳೆಯರಿಗೆ, ಸುಮಾರು 21 ಭರವಸೆಗಳನ್ನು ಕೊಟ್ಟಿದ್ರು ಮಹಿಳೆಯರಿಗೆ. ಆ 21 ಭರವಸೆಗಳಲ್ಲಿ ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ ಅಂತಕ್ಕಂಥದ್ದು ಸತ್ಯ.
ಈಗ ನಾವು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟ ಮೇಲೆ ಅವರು ಮಲಗಿದ್ರು. ಇದನ್ನ ಕಾಂಗ್ರೆಸ್ ಏನ್ ಮಾಡ್ತು, ಚುನಾವಣಾ ಅಸ್ತ್ರವನ್ನಾಗಿ ಮಾಡಿ ಪಾಂಪ್ಲೆಟ್ ಮೂಲಕ ಜನರ ಮನೆ ಮನೆಗೆ ಹಂಚುವಂತ ಕೆಲಸವನ್ನು ಮಾಡ್ತು. ಅದನ್ನು ಪರಿಣಾಮಕಾರಿಯಾಗಿ ಎಷ್ಟರ ಮಟ್ಟಿಗೆ ಮಾಡಿದೆ. ಈ ಪ್ರಣಾಳಿಕೆ ಮಾದರಿಯ ಈ ಭರವಸೆ ಇದೆಯಲ್ಲ, ಹೆಚ್ಚು ಪರಿಣಾಮ ಬೀರಿದೆ. ಅದು ಎಲ್ಲಾದರೂ ಮತಗಳಾಗಿ ಪರಿವರ್ತನೆ ಆಗಿದೆ. ಖಂಡಿತವಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಇದನ್ನು ಗ್ರಹಿಸುವಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಭಾಳ ಅದನ್ನು ಲಘುವಾಗಿ ತೆಗೆದುಕೊಂಡ್ರು. ಇದು ಸಾಧ್ಯನಾ? ಇದು ಸಾಧ್ಯನೇ ಇಲ್ಲ, ನಮ್ಮ ಬಜೆಟ್ ಇಷ್ಟು, ಇದಕ್ಕೆ ಇಷ್ಟು ಕೋಟಿ ಬೇಕು, ಹಾಗೆ ಹೀಗೆ ಅಂತ ವಿರೋಧಿಸ್ಕೊಂಡು ಬಂದರು. ಆದರೆ ಕಾಂಗ್ರೆಸ್ ಅದನ್ನು ತಣ್ಣಗಾಗಿ ಬಳಸ್ಕೋತು. ಆದರೆ ಈಗ ಬಿಜೆಪಿ ನಾಯಕರಿಗೆ ಅರಿವಾಗಿದೆ ಇದು ಹೆಚ್ಚು ಪರಿಣಾಮ ಬೀರಿದೆ ಅಂತ. ಹಾಗಾಗಿಯೇ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದರೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಅವರಿಗೆ ಕರ್ನಾಟಕದ ಚುನಾವಣೆ, ಯಾವುದೇ ರಾಜ್ಯದ ಚುನಾವಣೆಯ ಹೇಗೆ ನಡೆಸಬೇಕು ಮತ್ತು ಜನರ ನಾಡಿಮಿಡಿತ ಹೇಗಿರುತ್ತೆ ಅಂತೇಳಿ ಅವರು ಕಾಲಕ್ಕೆ ವರದಿಗಳನ್ನ ತೆಗೆದುಕೊಂಡು ಮಾಡ್ತಾ ಬಂದಿದ್ದಾರೆ. ನಾವು ಗಮನಿಸಿದ್ವಿ, ಟಿಕೆಟ್ ಹಂಚಿಕೆ ಇರ್ಬೋದು, ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಲ್ಲವನ್ನು ಕೆಲವು ಮಾಹಿತಿ ಸಂಗ್ರಹ ಮಾಡಿ ಸಮೀಕ್ಷೆ ಮೇಲೆ ಅವರಿಲ್ಲಿರುವಂಥ ವರದಿ ಆಧಾರದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ವರದಿ ಅವ್ರ ಬಳಿ ಇರಲಿಲ್ವೇ, ಅವರಿಗೆ ಈ ವರದಿ ತಲುಪಕ್ಕೆ ವಿಳಂಬ ಆಯ್ತೆ ಅನ್ನೋದು ಈಗ ಇರುವಂಥ ಅನುಮಾನ. ಈಗ ಚುನಾವಣೆ ಪೀಕ್ಗೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಅರಿವಾಗಿದೆ ಈ ಕಾಂಗ್ರೆಸ್ ಕೊಟ್ಟಿರುವಂಥ ಈ ಗ್ಯಾರಂಟಿ ಇದೆಯಲ್ಲ, ಇದು ಭಾಳ ಪರಿಣಾಮ ಬೀರಿದೆ ಅಂತ. ಹಾಗಾಗಿ ಈಗ ಅದನ್ನು ಬ್ರೇಕ್ ಮಾಡಬೇಕು, ಅದು ಮತಗಳಾಗಿ ಪರಿವರ್ತನೆ ಆಗಬಾರ್ದು. ಹಾಗಾಗಿ ಅದನ್ನು ಅಖಾಡಕ್ಕೆ ಇಳಿದಿರುವಂಥದ್ದು ಈಗ ಖುದ್ದು ನರೇಂದ್ರ ಮೋದಿಯವರೇ ಅದನ್ನು ತಡೆಯುವಂಥ ಅಖಾಡಕ್ಕೆ ಇಳಿದಿದ್ದಾರೆ. ಇಲ್ಲಿ ಬಿಜೆಪಿ ಯಾವ ನಾಯಕರುಗಳೇ ಇರ್ಬೋದು, ಎಲ್ಲರೂ ಹೇಳಿದ್ರು ಕೂಡ ಜನ ಕನ್ವಿನ್ಸ್ ಆಗೋ ಮಾದರಿಯಲ್ಲಿ ಇಲ್ಲ. ಹಾಗಾಗಿ ಖುದ್ದು ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಳಿಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡಿ, ಒಂದು ಕರ್ನಾಟಕದ ಒಂದು ರಾಜ್ಯದ ಚುನಾವಣಾ ಪ್ರಣಾಳಿಕೆಯನ್ನು ಹೇಗೆ ಇದು ಮಾಡ್ಬೋದು, ಏನದನ್ನು ಡೈವರ್ಟ್ ಮಾಡ್ಬೋದು ಅನ್ನೋದನ್ನು ಬಿಜೆಪಿಯಿಂದ ಕಲಿಬೇಕು. ಯಾಕಂದರೆ ಬಿಜೆಪಿ ಒಂದು ಭಾಳ ತಂತ್ರಗಾರಿಕೆ ಮಾಡಲು ಎತ್ತಿದ ಕೈ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಖುದ್ದು ಅಖಾಡಕ್ಕೆ ಇಳಿದ್ದಾರೆ. ನೋಡಿ, ಕಾಂಗ್ರೆಸ್ನ ಈ 4 ಗ್ಯಾರಂಟಿಗಳು ಕೊಟ್ಟಾಗ ರಾಜ್ಯದ ಎಲ್ಲ ನಾಯಕರಿಗೂ ಅದನ್ನು ಲೇವಡಿ ಮಾಡಿದ್ರು. ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಅದು ಕೇವಲ ಲೇವಡಿ ಅಂತ ಕೆಲವರು ಹೇಳಿದರೆ, ನಿರ್ಮಲಾ ಸೀತಾರಾಮನ್ ಅಂತವ್ರು ಹುಸಿ ಭರವಸೆಗಳಂದರೆ ಈ ಥರ ಉಚಿತ ಭರವಸೆಗಳು ಕೊಡೋದು ದೇಶದ ಭವಿಷ್ಯಕ್ಕೆ ಮಾರಕ ಅಂತ ಹೇಳ್ಕೊಂಬೋದ್ರು. ಅದಕ್ಕೆ ಯಾರು ಕೇರ್ ಮಾಡಲಿಲ್ಲ. ಸಂಸದ ಮತ್ತು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ತೇಜಸ್ವಿ ಸೂರ್ಯ ಏನಂದ್ರು, ಈ ಸಾಲ ಮನ್ನಾ ಅಂತ ರೈತರಿಗೆ ಕೊಡೋದ್ರಲ್ಲಿ ಯಾವುದೇ ಉಪಯೋಗ ಕೊಡಬಾರ್ದು ಅನ್ನೋದನ್ನ ಹೇಳಿಕೆ ಕೊಟ್ಟು ಅದು ಕೂಡ ವಿವಾದ ಆಯಿತು. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ಕಾಂಗ್ರೆಸ್ ಆಗಲಿ ಇನ್ನಿತರ ವಿರೋಧ ಪಕ್ಷಗಳು ಮುಂದುವರಿಸ್ಕೊಂಡು ಹೋಗಲಿಲ್ಲ. ಆ ಹೇಳಿಕೆಗೆ ತಕ್ಕಾಗೆ ಅಲ್ಲಲ್ಲಿ ಸ್ವಲ್ಪ ಆಕ್ರೋಶ, ಅತೃಪ್ತಿ ವ್ಯಕ್ತ ಆಯಿತು ಅಷ್ಟೇ ರೈತಾಪಿ ವರ್ಗದಿಂದ. ಹೀಗೆ ಬಿಜೆಪಿಯವರ ಪ್ರಮುಖ ನಾಯಕರುಗಳೆಲ್ಲ ಇಂಥ ಉಚಿತ ಭರವಸೆಗಳ ಬಗ್ಗೆ ಭಾಳ ಲೇವಡಿ ಮಾಡಿದ್ರು. ಆದರೆ ಕಾಂಗ್ರೆಸ್ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಲ್ಲ, ಇದು ಅವರಿಗೆ ಮೇಲ್ನೋಟಿಗೆ ಲಾಭದಂತೆ ಕಾಣಿಸ್ತಾ ಇದೆ. ಈಗ ಅರಿವಾದಂಥದ್ದು, ಈಗ ಅದನ್ನು ಹೇಗೆ ತಡೆಯೋದು? ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಎಲ್ಲರೂ ಹೇಳಿ ನೋಡಿದ್ರು. ಆದರೆ ಖುದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ, ಅಂದರೆ ಡಿಜಿಟಲ್ ಇದರಲ್ಲಿ ವೇದಿಕೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡೋದು. ಈ ಬಾರಿ ಚುನಾವಣೆಯನ್ನು ನೀವು ಹೇಗೆ ಮಾಡಬೇಕು, ಬೂತ್ ಮಟ್ಟದಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಮತದಾರರನ್ನು ಪರಿವರ್ತನೆ ಮಾಡೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. नमस्कार। कर्नाटका में लोकतंत्र का उत्सव चल रहा है। बीजेपी ने तो हमेशा चुनावों को लोकतंत्र के महोत्सव के रूप में सेलिब्रेट किया है। आप तो दुनिया को डेमोक्रेसी के सूत्र समझाने वाले भगवान बसवेश्वर जी की धरती से हैं। कर्नाटका की समृद्ध परंपरा के प्रतिनिधि और राष्ट्रभक्ति से ओतप्रोत बीजेपी के कार्यकर्ता होने का डबल गौरव आप सभी को प्राप्त है। इसलिए आप सभी पर दायित्व भी डबल है और मुझे विश्वास है हर बूथ पर किया गया आपका प्रयास बीजेपी को कर्नाटका में रिकॉर्ड सीटों से जिताएगा। जब बूथ विजयी होता है
तब चुनाव में विजय अवश्य मिलती है। बूथ पर विजय दिलाने की आपकी भावना ही पार्टी को चुनाव जिताती है। पार्टी का एक अनुशासित कार्यकर्ता होने के नाते 2 दिन बाद मैं भी आप सभी कार्यकर्ताओं के बीच आ रहा हूं। कर्नाटका की जनता के दर्शन करने के लिए आ रहा हूं। कर्नाटका की जनता के आशीर्वाद लेने के लिए आ रहा हूं। साथियों, बीते दिनों मैं सरकारी कार्यक्रमों के दौरान कर्नाटका में जहां भी गया, वहां की जनता ने हम सभी पर खूब आशीर्वाद बरसाया। आजकल चुनाव प्रचार के दौरान भी बीजेपी नेताओं पर, जो भी नेता वहां जाकर ಒಂದು ವಿಚಾರ, ಇದು ಪಕ್ಷದ ಆಂತರಿಕ ವೇದಿಕೆ ಒಳಗೆ ಹೇಳಬೇಕಾಗಿದೆ. ಅವ್ರು ಬಹಿರಂಗವಾಗಿ ಹೇಳಿಬಿಟ್ರು, ಅದನ್ನ ಬೇರೆ ಪಕ್ಷಗಳು ಈಗ ಪಾಲಿಸ್ಬೋದು. ಹೇಗೆಂದ್ರೆ, ನೀವು ಮನೆ ಮನೆಗೆ ಹೋಗಬೇಕು, ಗುಂಪು ಮಾಡ್ಕೋಬೇಕು, ಒಂದು ಮನೆಗೆ ಹೋಗಿ ಇಬ್ಬಿಬ್ಬರು, ಒಂದು ಪುರುಷ ಒಂದು ಮಹಿಳೆಯರು ಹೋಗಬೇಕು, ಕೂತು ಕುಶಲೋಪರಿ ವಿಚಾರಿಸಬೇಕು, ಮನೆಗಳಿಗೆ ಹೋಗಿ ಹಿರಿಯರಿದ್ರೆ ಗೌರವಿಸಬೇಕು, ಮಕ್ಕಳಿದ್ರೆ ಮುದ್ದು ಮಾಡಬೇಕು ಅಂತ ಭಾಳ ಹೇಗೆ ಒಬ್ಬ ಕಾರ್ಯಕರ್ತ ಹೋಗಿ ಬೂತಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ಬೋದು, ಅದನ್ನು ಮತಗಳಾಗಿ ಪರಿವರ್ತಿಸ್ಬೋದು ಅಂತ ಹೇಳಿಕೊಟ್ರು. ಅದನ್ನು ಕೆಲವರು ಮಾಡ್ತಾರೆ, ಪರಿಣಾಮಕಾರಿ ಹೇಗೆ ಮಾಡ್ಬೋದು ಅನ್ನೋ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಹೇಳ್ಕೊಟ್ರಲ್ಲ, ಅದನ್ನು ಕಾರ್ಯಕರ್ತರಿಗೆ ಚಾಚು ತಪ್ಪದೆ ಪಾಲಿಸಬೇಕಾಗತ್ತೆ. ಅದನ್ನು ಎಲ್ಲರೂ ಮಾಡ್ಬೋದು, ಎಲ್ಲ ಪಕ್ಷಗಳು ಈಗ ಮಾಡ್ಬೋದು ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ. ಯಾಕೆ ಹೇಳಿದ್ರು ಅಂದರೆ, ಕಾಂಗ್ರೆಸ್ನವರು ನೀಡಿರುವಂಥ ಈ ಭರವಸೆಗಳೇನಾದರೂ ಪರಿಣಾಮ ಬೀರಿದ್ರೆ ಗೊತ್ತಾಗ್ಬಿಡುತ್ತೆ, ಅದು ಸುಳ್ಳು ಅಂತ ಹೇಳಬೇಕಾಗತ್ತೆ. ಏನೇನು ನಾವೇನು ಮಾಡ್ತೀವಿ ಅನ್ನೋದನ್ನು ಹೇಳಬೇಕಾಗತ್ತೆ. ಆ ಒಂದು ಟಾಸ್ಕನ್ನು ಈಗ ಕೊಟ್ಟಿದ್ದಾರೆ. ಭಾಳ ಶಾರ್ಟ್ ಪೀರಿಯಡ್, ಈಗ 15 ದಿನದಲ್ಲಿ ಇವೆಲ್ಲ ಮಾಡಿ ಮುಗಿಸ್ಬೇಕು. ಖುದ್ದು ಇವತ್ತಿಂದ ಇನ್ನೊಂದು 2 ದಿನದಲ್ಲಿ ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂತಲೇ ಹೇಳಿದ್ದಾರೆ. ನೋಡಿಬೇಕು ಅಂದರೆ, ಪ್ರಧಾನಿ ನರೇಂದ್ರ ಮೋದಿಯವರ ಈ ಕರ್ನಾಟಕದ ರ್ಯಾಲಿಗಳಲ್ಲಿ ಬಹುತೇಕ ಕಾಂಗ್ರೆಸ್ ಏನು ಈ ಭರವಸೆಗಳನ್ನ ಕೊಟ್ಟಿದೆಯಲ್ಲ, ಇದು ಹುಸಿ, ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಟಾರ್ಗೆಟ್ಗಳೇ ಹೆಚ್ಚಾಗಿತ್ತು. ಪ್ರಧಾನಿ ಹೇಳಿದಾಗ ಸಹಜವಾಗಿ ಅದು ಪರಿಣಾಮ ಬೀರ್ಬೋದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಮತ್ತು ಎಲ್ಲ ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ ಕೂಡ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಖುದ್ದು ಕಾಂಗ್ರೆಸ್ನ ಭರವಸೆಗಳ ಬಗ್ಗೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದರೆ ಅದಕ್ಕೆ ಅವರಿಗೆ ಟಾಸ್ಕ್, ಅದನ್ನು ಬ್ರೇಕ್ ಮಾಡಬೇಕು ಅಂತ. ಹೇಗೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡೋರು ಇದ್ರು. ಹೇಗೆ ಕೊಡ್ತೀರಾ, ಸಾಧ್ಯನಾ, 1.5 ಲಕ್ಷ ಕೋಟಿ ಬೇಕು, ಈ 4 ಭರವಸೆಗಳನ್ನ ಹೇಗೆ ಜಾರಿಗೆ ತರ್ತೀರಾ ಅಂತ ನೋಡಿ. ಸಹಜವಾಗಿ ಒಂದು ರಾಜಕೀಯ ಪಕ್ಷಗಳು ಕೊಡುವಂಥ ಭರವಸೆಗಳ ಮೇಲೆ ಎಲ್ಲರೂ ನಂಬ್ತಾರೆ ಅಂತೆಲ್ಲ, ಅದು ಹುಸಿಯಾಗಿರೋ ಸಾಧ್ಯತೆಗಳು ಇರ್ತವೆ. ಎಷ್ಟೋ ರಾಜಕೀಯ ಪಕ್ಷಗಳು ನಾವು ಕೊಟ್ಟ ಪ್ರಣಾಳಿಕೆ ಭರವಸೆಗಳನ್ನ ಈಡೇರಿಸೋಕ್ಕಾಗಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಇಷ್ಟು 130, 140 ಏನೋ ಭರವಸೆಗಳು ಕೊಟ್ಟಿದ್ದು, ಅದ್ರಲ್ಲಿ 126 ನಾವು ಈಡೇರಿಸ್ತೀವಿ ಅಂತ ಲೆಕ್ಕ ಕೊಡ್ತಾರೆ. ಬಿಜೆಪಿಯವರು 60 ಕೊಟ್ಟರದಲ್ಲಿ 55 ಈಡೇರಿಸಿಲ್ಲ ಅಂತಲೂ ಹೇಳ್ತಾರೆ. ಆದರೆ ಬಿಜೆಪಿಯವರು ಎಲ್ಲೂ ನಾವು ಇಷ್ಟು ಪ್ರಣಾಳಿಕೆ ಭರವಸೆ ಕೊಟ್ಟು ಅದನ್ನೆಲ್ಲ ಈಡೇರಿಸಿದ್ದು ಹೇಳ್ತಾ ಇಲ್ಲ. ಮೇ ಬಿ ಅವರಿಗೆ ಎಲ್ಲ ಭರವಸೆ ಈಡೇರಿಸಕ್ಕೆ ಆಗದೇ ಇರ್ಬೋದು. ಅದು ಎಲ್ಲ ರಾಜಕೀಯ ಪಕ್ಷಗಳು ಅಂಥ ಪರಿಸ್ಥಿತಿಯಲ್ಲಿ ಇದ್ದಾವೆ. ಭರವಸೆ ಕೊಡೋದಷ್ಟೇ, ಚುನಾವಣೆಗೆ ಈಡೇರಿಸಕ್ಕೆ ಆಗಲ್ಲ. ಇದನ್ನು ಕೂಡ ಹಾಗೆ ಅಂತೇಳಿ ಬಿಜೆಪಿ ಹೇಳ್ಕೊಂಡು ಲೇವಡಿ ಮಾಡ್ಕೊಬೋದು. ಅದಕ್ಕೆ ಕಾಂಗ್ರೆಸ್ನವ್ರ ಉತ್ತರ ಏನು ಗೊತ್ತೇ, ನೀವು 40% ಲೂಟಿ ಮಾಡಿದಿರಿ, 1.5 ಲಕ್ಷ ಕೋಟಿ ಬಜೆಟ್ನಲ್ಲಿ, ಎಷ್ಟು 3 ಲಕ್ಷ ಕೋಟಿ ಬಜೆಟ್ ಇದ್ದರೆ ಅದರಲ್ಲಿ 1.5 ಲಕ್ಷ ಕೋಟಿ ನೀವು ಹೊಡೆದಿದ್ದೀರಿ, ಆ ದುಡ್ಡು ಹೊಡೆಯೋದನ್ನು ಕಂಟ್ರೋಲ್ ಮಾಡಿದ್ರೆ ಅದನ್ನು ನಾವು ಹಂಚ್ಬೋದು ಅಂತ ಹೇಳ್ತಾರೆ. ಅದು ಅಂದ್ರೆ ವಾದಕ್ಕೆ ಅಷ್ಟೇ ಹೇಳಿರೋದು. ಆದರೆ ನಾವು ಪ್ರಮುಖ ನಾಯಕರುಗಳನ್ನೆಲ್ಲ ಕೇಳಿದಾಗ, ಇಲ್ಲ ನಾವು ಸಂಪನ್ಮೂಲಗಳನ್ನ, ಸೋರಿಕೆಗಳನ್ನ ತಡೆದಾಗ ಮಾಡ್ಬೋದು ಅಂತ ಹೇಳ್ತಾರೆ. ನೋಡೋಣ ಅದು ಹೆಂಗೆ ಮಾಡ್ತಾರೆ. ಅವರ ಮೊದಲು ಅಧಿಕಾರಕ್ಕೆ ಬರಲಿ, ಆಮೇಲೆ ಅಲ್ವೇ. ಒಟ್ಟಿನಲ್ಲಿ ಅವ್ರು ಭರವಸೆ ಕೊಟ್ಟಿದ್ದಾರೆ, ಮಾಡಲೇಬೇಕಾಗುತ್ತೆ. ಆದರೆ ಯಾವುದೇ ಒಂದು ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಕೊಡ್ತಿದ್ದಂಥ ಅನ್ನಭಾಗ್ಯ ಅಕ್ಕಿಯಲ್ಲಿ 10 kg ಕಡಿಮೆ ಮಾಡಿ 5 kg ಕಡಿಮೆ ಮಾಡಿ ಇಳಿಸಿದ್ದಕ್ಕೆ ಸಹಜವಾಗಿ ಆಕ್ರೋಶ ಇರುತ್ತೆ. ನಾವು ಅವರು 5 kg ಇಳಿಸಿದ್ದಾರೆ, ನಾವು ಅಧಿಕಾರಕ್ಕೆ ಬಂದು 10 kg ಕೊಡ್ತೀವಿ ಅಂದರೆ ಯಾರು ಬೇಡ ಅಂತೀರೇನು? ಜನ ಸಮುದಾಯವನ್ನು ಸಹಜವಾಗಿ ಸೆಳಿಬಹುದು. 2000 ಒಂದು ಗೃಹಿಣಿಗೆ ಕೊಡ್ತೀನಿ ಅಂತಂದಾಗ ಯಾರು ಬೇಡ ಅಂತಾರೇನು? ಅದು ಕೂಡ ಸೆಳೀತದೆ. ಉಚಿತ 200 ಯೂನಿಟ್ ವಿದ್ಯುತ್ ಉಚಿತ ಅಂದಾಗಲೂ ಕೂಡ ಸಹಜವಾಗಿ ಕೆಳ ಮತ್ತು ಮಧ್ಯಮ ವರ್ಗ, ಬಡವರ್ಗಗಳಿಗೆ ಅದು ಭಾಳ ಅನುಕೂಲ ಆಗುತ್ತೆ ಅನ್ನೋದು. ಹೀಗೆ ನಿರುದ್ಯೋಗ ಯುವಕರಿಗೆ ಕೊಡುವಂಥದ್ದು, ಇದೆಲ್ಲ ಭಾಳ ಜನಸಾಮಾನ್ಯರನ್ನು ಸೆಳೆಯುವಂಥ ಭರವಸೆಗಳು. ಹಾಗಾದರೆ ಯಾರಾದರೂ ಬೇಡ ಅಂತಾರೆ, ಕೊಡ್ತಾರೆ ಹೇಗೆ ಅನ್ನೋದನ್ನ ಆಮೇಲೆ ಮಾಡಿ ತೋರಿಸ್ಲಿ. ಈಗ ಅದನ್ನು ತಡೆಯೋದು ಹೇಗೆ? ಅದನ್ನು ಸುಳ್ಳು ಭಾಳ ಲೇವಡಿ ಮಾಡಿದ್ರು. ಇವತ್ತು ಭಾಳ ಚೆನ್ನಾಗಿ ಲೇವಡಿ ಮಾಡಿದ್ರು. ಯಾರು?
ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವ್ರ ಗ್ಯಾರಂಟಿಯನ್ನು ನಂಬಬೇಡಿ, ಅವರು ಅಲ್ಲಿ ಭರವಸೆ ಕೊಟ್ಟಿದ್ರು, ಇಲ್ಲಿ ಭರವಸೆ ಕೊಟ್ಟಿದ್ರು, ಅದು ಈಡೇರಿಸಿಲ್ಲ, ಇವೆಲ್ಲ ಸುಳ್ಳು ಭರವಸೆಗಳು, ಅದು ಈಡೇರಲ್ಲ ಅಂತ ಬಹಳ ಗಂಭೀರವಾಗಿ ಹೇಳಿದ್ರು. ಜೊತೆಗೆ ಲೇವಡಿ ಕೂಡ ಮಾಡಿದ್ರು. ಕಾಂಗ್ರೆಸ್ನವರೇ ಗ್ಯಾರಂಟಿ, ಅವ್ರಿಗೆ ಗ್ಯಾರಂಟಿ ಇಲ್ಲ, ಅವ್ರ ವ್ಯಾರಂಟಿನೇ ಮುಗಿದೋಗಿದೆ, ಹಾಗಾದರೆ ಅವ್ರು ಗ್ಯಾರಂಟಿ ಕೊಡಲಿಕ್ಕೆ ಏನಿದೆ ಅರ್ಹತೆ ಅನ್ನೋದನ್ನು ಹೇಳಿದರು. ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಅವ್ರು ಹೇಳಿರೋದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಎಷ್ಟು ಪರಿಣಾಮಕಾರಿ ಕಾರ್ಯಕರ್ತರು ತೆಗೆದುಕೊಂಡೋಗ್ತಾರೆ ನೋಡೋಣ. ಆದರೆ ಅದನ್ನು ಈಗ ತಡೆಯುವಂಥ ಪ್ರಯತ್ನ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದು ಅವರಿಗೆ ಡ್ಯಾಮೇಜ್ ಆಗತ್ತೆ ಅಂತ ಅರಿವಾಗೇ ಈಗ ಅಖಾಡಕ್ಕೆ ನರೇಂದ್ರ ಮೋದಿ ಅವರು ಇಳಿದಿರೋದು. ಇದನ್ನು ಏನಾದ್ರು ಊಹಿಸ್ಕೊಂಡು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಏನಾದ್ರು ಕಾಂಗ್ರೆಸ್ ಮಾಡಿದರೆ ಅವರ ಏನು ಇಷ್ಟ ಅರ್ಥ ಈಡೇರುತ್ತೆ. ಇಲ್ಲ, ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಕಾರ್ಯಕರ್ತರ ಮೂಲಕ ಮಾಡ್ಬೋದು. ಹಾಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಇದೆಯಲ್ಲ, ಸಹಜವಾಗಿ BJPಗೆ ಆತಂಕ ತಂದು ಕೊಟ್ಟಿದ್ದು ಅಂತೂ ನಿಜ. ಅದನ್ನು ತಡೆಯುವಲ್ಲಿ ಈಗ ಅಖಾಡಕ್ಕೆ ಇಳಿದಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗ್ತಾರೆ, ಅದನ್ನು ಚುನಾವಣೆಯಲ್ಲಿ ಪರಿಣಾಮ ಬೀರದಂಗೆ ತಡೀತಾರಾ ಅನ್ನೋದನ್ನು ಕಾದು ನೋಡೋಣ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಭರವಸೆ, ಕಾಂಗ್ರೆಸ್ ಕೊಟ್ಟಿರೋಂಥ ಗ್ಯಾರಂಟಿ ಇದೆಯಲ್ಲ, ಇದು BJPಯವರ ನಿದ್ದೆ ಕೆಡಿಸಿದ್ದು ಅಂತೂ ನಿಜ. ಅದನ್ನು ಈಗ ಮತಗಳಾಗಿ ಪರಿವರ್ತನೆ ಆಗದಂಗೆ ನೋಡಿಕೊಳ್ಳುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ. ಇನ್ನಿರೋದು ಕಾಲಾವಕಾಶ ಕೇವಲ 15 ದಿನ. ನೋಡಿ, ಉಚಿತ ಕೊಡ್ತೀನಿ ಅನ್ನೋದನ್ನು ಜನ ಸ್ವೀಕಾರ ಮಾಡೋದು ಭಾಳ ಸುಲಭ. ಕೊಡಲ್ಲ ಅಂತಂದ್ಬಿಟ್ರೆ ಅದು ರಿವರ್ಸ್ ಆಗಿಬಿಡುತ್ತೆ. ಅದು ಹೇಗೆ ಆಗತ್ತೆ ನೋಡೋಣ. ಈ ನಡುವೆ ಬೇರೆ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರ್ತವೆ. ಏನು ಮತಗಳಿಗೆ ಏನು ಭಾಳ ಚುನಾವಣೆಯಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳು ಇದ್ದೇ ಇರ್ತವೆ ನೋಡಿ. ಅದು ಕೂಡ ವಿವಾದಕ್ಕೆ ಹೋಯ್ತು. ಅಮಿತ್ ಶಾ ಅವ್ರು ಹೇಳ್ಬಿಟ್ರು, ನೀವೇನಾದರೂ ಚುನಾವಣೆಯಲ್ಲಿ ಗೆಲ್ಲಿಸಿ ಏನು ಅದನ್ನು ನಾವು ಮೋದಿಯವರಿಗೆ ಅರ್ಪಿಸಬೇಕು, ಅವರು ಕೊಡಬೇಕು ಅಂತ ಅನ್ನೋ ಅರ್ಥದಲ್ಲಿ ಹೇಳಿದರು. ಅದಕ್ಕೆ ಸಮರ್ಥನೆಗಳು BJPಯವ್ರದ್ದು ಇರುತ್ತೆ. ಅವ್ರ ಆಶೀರ್ವಾದ ಬೇಕು ಅಂದರೆ ನೀವು BJPನ ಗೆಲ್ಲಿಸಬೇಕು ಅಂದರೆ ಅವ್ರ ಆಶೀರ್ವಾದ ಬೇಕು ಅಂದರೆ ಅವ್ರು ನೆರವು ಬೇಕು ಅಂದರೆ ಕೇಂದ್ರದಿಂದ ಅನ್ನೋ ಅರ್ಥದಲ್ಲಿ ಹೇಳಿದರು. ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಒಂದು ತಿರುಗೇಟು ಕೊಟ್ಟರು, ನಮಗೆ ಇದು ಬಸವಣ್ಣನ ನಾಡು, ಅವರ ಆಶೀರ್ವಾದ ಇರೋರಿಗೆ ಏನು ಮೋದಿಯವರ ಆಶೀರ್ವಾದ ಬೇಕಾಗಿಲ್ಲ ಅಂತ. ಇದು ಸಹಜವಾದಂಥ ಹೇಳಿಕೆ, ಪ್ರತಿ ಹೇಳಿಕೆ. ಇದು ಪರಿಣಾಮ ಬೀರುತ್ತಾ ಅದು ಬೇರೆ ಪ್ರಶ್ನೆ. ಆದರೆ ಗ್ಯಾರಂಟಿ ಇದೆಯಲ್ಲ, ಅದನ್ನು ತಡೆಯೋ ಬಗ್ಗೆ ಹೇಳಿಕೆ ಇದೆಯಲ್ಲ, ಇದು ಭಾಳ ಗಂಭೀರವಾದ ವಿಚಾರ. ಒಟ್ಟಿನಲ್ಲಿ ಮೋದಿಯವರು ಎಂಟ್ರಿ ಆಗ್ತಾರಲ್ಲ, ಈ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತಾರೆ ಅನ್ನೋದನ್ನು ಕುತೂಹಲದಿಂದ ಕಾದು ನೋಡ್ತಾ ಇದ್ದೀವಿ. ಇದು ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.